ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಿದೆ. ಈ ಯಾತ್ರೆಯಿಂದ ಅಂತರ ಕಾಯ್ದುಕೊಂಡಿದ್ದ ಜೆಡಿಎಸ್ ತನ್ನ ಅಸ್ತಿತ್ವ ತೋರಿಸೋದಕ್ಕೆ ಹೋರಾಟ ಆರಂಭ ಮಾಡಿದೆ. ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸವಾಸ ಅನ್ನೋ ಒಂದು ಈ ಪೋಸ್ಟರ್ ಅಭಿಯಾನ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜೆಡಿಎಸ್ನವರು ಇವತ್ತು ಬೆಂಗಳೂರಿನಲ್ಲಿ ಬೀದಿಗಿಳಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ತೀವ್ರಗೊಳ್ತಿದ್ದಂತೆ ಪೊಲೀಸರು ನಿಖಿಲ್ ಕುಮಾರಸ್ವಾಮಿ ಇತರ ಮುಖಂಡರನ್ನ ವಶಕ್ಕೆ ಪಡೆದರು. ಈ ವೇಳೆ ತಳ್ಳಾಟ ನಡೆಯಿತು. ಟಿವಿ9 ಜೊತೆ ನಿಖಿಲ್ ಕುಮಾರ್ ಮಾತನಾಡಿದ್ರು. ಬನ್ನಿ ನೋಡೋಣ. ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಪ್ರಯತ್ನ ನಡೆದಿದೆ. ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ನಿರಂತರವಾಗಿ ಯಾರು ರಾಜ್ಯ ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ ಹಾಗೂ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ರಾಜಕಾರಣ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಇದು ನಾವು ನಿರೀಕ್ಷೆ ಮಾಡಿದ್ದೆ. ಆದರೆ ಇವತ್ತು ನಾವೇನು ಹೋರಾಟಕ್ಕೆ ಕಾಲನ್ನಿಟ್ಟಿದ್ದೇವೆ. ನಾನು ಆಗಲೇ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೇನೆ, ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದು ಪ್ರಾರಂಭಿಕ ಹಂತದ ಹೋರಾಟ. ನಿರಂತರವಾಗಿ ಯಾವ ರೀತಿ ಕಳೆದ 2 ವರ್ಷದಿಂದ ಇನ್ನು ಮುಂದಿನ ತಿಂಗಳು ಕೂಡ 2 ವರ್ಷ ಪೂರೈಸ್ತಾ ಇದ್ದಾರೆ. ಅವತ್ತು ಕೂಡ ಸಾಕಷ್ಟು ಪ್ರಶ್ನೆ ಮಾಡ್ತಕ್ಕಂಥದ್ದಿದೆ ಕಾಂಗ್ರೆಸ್ನ ನಾಯಕರಿಗೆ, ಕಾಂಗ್ರೆಸ್ನ ಸರ್ಕಾರಕ್ಕೆ. ಈ ಕೆಲಸವನ್ನ ಜೆಡಿಎಸ್ ಪಕ್ಷ ಮಾಡೇ ಮಾಡ್ತೇವೆ. ಈಗ ನೀವು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ರಿ, ಇನ್ನೊಂದು ಕಡೆ ನಿಮ್ಮ ತಂದೆಯವರ ವಿರುದ್ಧವಾಗಿ ಒಂದು ಹೋರಾಟ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ನಂತರ ಕಾಂಗ್ರೆಸ್ನವ್ರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಭಯ ಇರ್ತಕ್ಕಂಥದ್ದು ಜೆಡಿಎಸ್ದು. ನಿನ್ನೆನೂ ತಾವು ನೋಡಿರ್ಬೋದು, ಕೆಪಿಸಿಸಿ ಕಚೇರಿಯಲ್ಲಿ ಪಾಪ ನಮ್ಮಲ್ಲೇ ವಿಧಾನ ಪರಿಷತ್ನ ಸದಸ್ಯರಾದಂಥ ಕೆಲವೊಂದಷ್ಟು ವ್ಯಕ್ತಿಗಳು ಪ್ರೆಸ್ ಮೀಟ್ ಕರೆದು ಮೋಸ್ಟ್ಲಿ ನಮ್ಮ ವಿರುದ್ಧ ಮಾತಾಡಿದ್ರೆ ಅಲ್ಲಿ ಇನ್ನೂ ಯಾವುದೋ MLC ಪೋಸ್ಟ್ ಸಿಕ್ಕಿಲ್ಲ ಅವ್ರಿಗೆ. ಹೇಳಿದ್ರು ಇವತ್ತು JP ಭವನಕ್ಕೆ ಏನೋ ಲಾರಿಗಳು ಕಳಿಸ್ತೀವಿ, ಡಾಕ್ಯುಮೆಂಟ್ಸ್ ತುಂಬಿಸಿ ಕಳಿಸಿ ಅಂತ. ಒಂದು ಮಾತನ್ನು ಹೇಳ್ತೇನೆ, ದಯಮಾಡಿ ಶ್ರಮ ತಗೋಬೇಡಿ. ಆ ಲಾರಿ ಬಾಡಿಗೆ ಇದೆಯಲ್ಲ, ಇಲ್ಲಿ ಬೆಂಗಳೂರು ನಗರದಲ್ಲಿ ರಾಶಿ ಕಸ ಬಿದ್ದಿದೆ. ದಯಮಾಡಿ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ, ಅದನ್ನ ನಾವೇ ಕಳಿಸ್ಕೊಡ್ತೀವಿ ಡಾಕ್ಯುಮೆಂಟ್ಸ್. ತಾಳ್ಮೆ ಇರಲಿ. ಈಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನ ಇವತ್ತಿಗೆ ಮಾತ್ರ ಸೀಮಿತವಾಗಿರುತ್ತಾ, ನಿರಂತರವಾಗಿ ನಿಮ್ಮ ಹೋರಾಟ ಇರುತ್ತಾ? ಇದು ಮೊದಲನೇ ದಿನದ ಅಭಿಯಾನ. ಇವತ್ತು ಈ ಒಂದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ಜನರ ಭಾವನೆಗೆ ನಾವು ಸ್ಪಂದಿಸಬೇಕಾಗಿದೆ. ರಾಜ್ಯಾದ್ಯಂತ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ.